ಯಾರೂ ನನ್ನ ಬಿಡಿಸ್ಕೊಳಕ್ಕೆ ಬರಲಿಲ್ಲ. ಚೇತನಿಗೆ ನಾನೇ ಬಿಂದುನ ಕಿಡ್ನ್ಯಾಪ್ ಮಾಡಿಸಿದಂತ ಗೊತ್ತಾಯಿತು. ಇನ್ನು ವಾಪಸ್ ನನ್ನ ನಂಬ್ತಾನ, ನಾನು ಮತ್ತೆ ಸೇರಿಸ್ಕೊತಾನ. ಅಯ್ಯೋ ದೇವ್ರೇ, ಏನೋ ಮಾಡೋಕ್ಕೋಗಿ ಏನೋ ಆಗ್ಬಿಡ್ತಲ್ಲಪ್ಪ. ಏನು ಮಾಡೋದು ಈಗ? ನಮ್ಮಮ್ಮ ಯಾರನ್ನ ಕರ್ಕೊಂಡು ಬರ್ತಿದ್ಲು, ಏನು ಮಾಡೋದು? ರೊಕ್ಕನೂ ಇಲ್ಲ ಅನ್ಸುತ್ತೆ. ಉಸು ರೊಕ್ಕ ತೊಗೊಂಡು ಹೋಗಿ ಹಡ್ಬಿಟ್ಟನ ಹಾಟೆ ಕೊಟ್ಟೆ. ಅವ ನೋಡಿದ್ರೆ ಯಪ್ಪ ಏನಂತ ನನಗೊಂದು ಗೊತ್ತಾಗತ್ತಿಲ್ಲ. ಯಾಕ್ರ ಇದನ್ನು ಮಾಡಿಸಿನೋ ಏನೋ. ಸುಮ್ಮನೆ ಮನಸ್ಸು ಗೆಲ್ಲಬೇಕಾಗಿತ್ತು. ಹಂಗೆ ಏನಾರ ಒಂದು ಐಡಿಯಾ ಮಾಡಿ ಈ ಐಡಿಯಾ ಮಾಡಬಾರ್ದಾಗಿತ್ತು. ಇಲ್ಲಿಕ್ಕಂದ್ರೆ ಆಕಿನ ಹಂಗೆ ನಾನೇ ಏನಾರ ಜ್ಯೂಸ್ ತೊಗೊಂಡು ಹೋಗಿ ಅದ್ರಾಗ ಇಸ ಹಾಕಿ ಸಾಯಿಸ್ಬಿಡ್ಬೇಕಾಗಿತ್ತು. ನಿಗುರ್ಕೊಂಡು ಹೊಕ್ಕಿತ್ತದು. ನಾನು ಹಿಂಗೆ ಮಾಡಬಾರ್ದಾಗಿತ್ತು. ಕಿಡ್ನ್ಯಾಪ್ ಮಾಡಿಸೋದು ತಪ್ಪು ಮಾಡಿದೆ. ಇದನ್ನು ಏನವ ಏನೋ ಒಬ್ಬೇಕೊಬ್ಬಕ್ಕೆ ಮಾತಾಡಕತ್ತಿಯಲ್ಲ, ಏನು? ಏನೂ ಇಲ್ಲ ಸರ. ಇದು ನಮ್ಮ ಮನೆಗೆ ಯಾರೂ ಬರಲಿಲ್ಲನ್ರಿ ನಾನು ಬಿಡಿಸ್ಕೋಬೇಕಂತ ಹೇಳಿ? ನಿಮ್ಮ ಮನ್ಯಾಗ ಬಂದಿದ್ರು ನಿಮ್ಮ ಅಮ್ಮ ಮತ್ತು ಇನ್ನೊಬ್ರು ಯಾರ ಹೆಣ್ಮಗಳು ಬಂದಿದ್ಲು. ಆದ್ರೆ ನಮ್ಮ ಮೇಡಮರು ಬಿಡಂಗಿಲ್ಲ ಅಂದ್ರೆ ಬೇಲ್ ಇಲ್ದ ಅದು ಹೆಂಗೆ ಬಿಡ್ತಾರೆ? ಹಾಂ, ಬೇಲ್ ತೊಗೊಂಡು ಬರ್ಬೇಕು. ಒಬ್ರು ಲಾಯರ್ನ ಹಿಡಿದು ಬೇಲ್ ಮಾಡಿಸಿ ತೊಗೊಂಬಂದ್ರೆ ಏನಾರ ಮಾಡ್ಬೋದು. ಆದ್ರೆ ನಿಂದು ಕ್ರಿಮಿನಲ್ ಕೇಸ್ ಐತಲ್ಲವ ನಿನ್ನ ಮೇಲೆ. ಹಾಂ, ನೀನು ಹೆಣ್ಮಗಳಾಗಿ ಹೀಗೆಲ್ಲ ಯಾಕೆ ಮಾಡಿದಿ? ನೋಡಕ್ಕೆ ಇಟ್ಟು ಚಂದದಿ, ಚಲೋ ಅನ್ನಿಸ್ತಿ. ಎದಕ್ಕೆ ಇಂಥ ಕೆಲಸ ಮಾಡಕ್ಕೆ ಹೋಗಿದ್ದಿ? ಹಾಂ, ಅದು ಅದು ಏನೂ ಇಲ್ಲ, ನಾನು ಮಾಡೇ ಇಲ್ಲ ಸರ್. ಅದು ಸುಮ್ಮನೆ ನನ್ನ ಮೇಲೆ ಹಾಕಿಬಿಟ್ಟಾರ ಅವರು. ನಾ ಏನೂ ಮಾಡೇ ಇಲ್ಲ. ನಾನು ಆ ಥರ ಕಾಣಿಸ್ತೀನಿ ನೀವೇ ಹೇಳ್ರಿ ನೋಡು. ನಾ ಅಂತಕ್ಕೆಲ್ಲ ಅವರ ಬೇಕಂತಲೇ ನನ್ನ ಮೇಲೆ ಹಾಕ್ಯಾರ. ಈಗ ಊರನ್ ಮಂದಿ ಮುಂದೆ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ಅದಕ್ಕೆ ಸುಮ್ಮನಾಗಿ ಹಂಗೆ ಬಂದುಬಿಟ್ಟಿನಿ ರೀ ಸರ. ನಾನು ನೀನು ನೋಡಕ್ಕೂ ಭಾಳ ಚಂದದಿ. ನೀನು ನನ್ನ ಜೊತೆ ಸ್ವಲ್ಪ ಚಂದಾಗ ಮಾತಾಡ್ಕೊತಾ ಇರು. ಹಾಂ, ಇಲ್ಲಿನೂ ಒಬ್ಬೇಕೆ ಇರ್ತಿ, ಹೌದಿಲ್ಲ? ನೀನು ನನ್ನ ಜೊತೆ ಚಂದಾಗ ಮಾತಾಡಿದ್ರೆ ನಾನು ನಿನಗೆ ಬಿಡಿಸೋದು ಪ್ರಯತ್ನ ಏನಾರ ಮಾಡ್ತೀನಿ. ಹಾಂ ಸರ್, ಸ್ವಲ್ಪ ದೂರ ನಿಂದ್ರಿ. ಮೇಡಮ್ ಅದು ಬಂದ್ರಂದ್ರೆ ಮತ್ತೆ ಅದು ನನ್ನ ಮೇಲೆ ಬರುತ್ತೆ. ರಾಧಾ, ನೀ ಎಷ್ಟು ಚಂದದಿ ಗೊತ್ತನ? ಒಳ್ಳೆ ಹೆಂಗೆ ವರ್ಣನೆ ಮಾಡ್ಬೇಕಂತ ನನಗೆ ಗೊತ್ತಾಗತ್ತಿಲ್ಲ. ಭಾಳ ಚಂದದಿ ನೀನು. ನಿನ್ನಂತಿಕಿನ ಒಳಗೆ ತಂದು ಹಾಕಕ್ಕೆ ನನಗೆ ಭಾಳ ಕಷ್ಟ ಆಯ್ತು. ಆದರೂ ಏನು ಮಾಡ್ಬೇಕು? ಡ್ಯೂಟಿ ಮಾಡ್ಬೇಕಲ್ಲ. ಅದಕ್ಕೆ ನೀ ಸದ್ದ ಹೂವನ್ನ ನೀನು ಹೆಂಗಾರ ಮಾಡಿ ಬೇಲ್ ಕೊಡಿಸಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗಿ ಇಟ್ಕೊಂಡ್ಬಿಡ್ತೀನಿ. ಹಾಂ, ನಿನಗೊಂದು ಮನೆ ಮಾಡಿ ನಿನಗೇನು ಬೇಕು ಬೇಡ ಅದೆಲ್ಲ ತಂದು ಹಾಕ್ತೀನಿ. ಹಾಂ, ಏನಂತಿ? ಚಂದಾಗ ಇರೋಣ ಇಬ್ರು. ಗುಂಡಪ್ಪ, ವಾಟ್ ಇಸ್ ದಿಸ್? ಏನು ಮಾಡ್ತಿದ್ದೀರಿ? ಅದು ಅದು ಮೇಡಮ್, ಈಗ ನಾನು ಬಿಡಿಸ್ಕೊಂಡು ಹೋಗ್ರಿ ಅಂತೇಳಿ ನನ್ನ ಕೈ ಹಿಡ್ಕೊಂಡು ನಿಂತಿದ್ರಿ ಮೇಡಮ್. ನನಗೇನು ಗೊತ್ತಿಲ್ಲ ರೀ. ನಾನು ಊಟ ಕೊಡ್ಬೇಕಂತ ಹೇಳಿ ಬಂದೀನಿ ರೀ. ಇಲ್ಲ ಊಟ ಮಾಡಿದೇನು ಅಂತೇಳಿ ಕೇಳಕ್ಕಂತ ಬಂದೀನಿ ರೀ. ಈಕೆ ನನ್ನ ಕೈ ಹಿಡ್ಕೊಂಡು ನಾನು ಹೆಂಗಾರ ಮಾಡಿ ಬಿಡಿಸ್ರಿ ಸರ್, ಕೈ ಮುಗಿತೀನಿ ಅಂತೇಳಿ ನನ್ನ ಕೈ ಹಿಡ್ಕೊಂಡ್ರಿ ಸರ್. ಸರ್ ಇಲ್ಲ ಮೇಡಮರ, ಇಷ್ಟ ರೀ. ಏನೂ ಇಲ್ಲರಿ ಮೇಡಮರ, ಏನೂ ಇಲ್ಲ ಮೇಡಮರ. ನಂದೇನು ತಪ್ಪಿಲ್ಲ. ನನಗೆ ಹೊಡಿಬೇಡ್ರಿ ಮೇಡಮರ. ಬೇಕಾದ್ರೆ ಕೇಳ್ರಿ ಆಕಿನ. ಆಕಿ ನನ್ನ ಕೈ ಹಿಡ್ಕೊಂಡು ನಾನು ಬಿಡಿಸ್ರಿ ಸರ್ ಹೆಂಗಾರ ಮಾಡಿ ಅಂತ ಕೇಳಾಕತ್ತಿದ್ರಿ. ಬೇಕಾದ್ರೆ ಆಕಿನ ಕೇಳ್ರಿ. ಎದು ಹೊಡಿತೀರಿ ಮೇಡಮರ? ರಾಧಾ, ಕರೆ ಹೇಳ. ಇವನ್ನ ನಿನಗೆ ಬಂದು ಕೈ ಹಿಡ್ಕೊಂಡಾನಿಲ್ಲ? ಏನಂದಮ್ಮ ಹೇಳ. ಇಲ್ರಿ ಮೇಡಮ್ರ, ಅವರು ಏನೋ ಬಂದು ಕೈ ಹಿಡ್ಕೊಂಡಿಲ್ರಿ. ನಾನೇ ಕೈ ಹಿಡ್ಕೊಂಡು ಸರ್ ಹೆಂಗಾರ ಮಾಡಿ ನಾನು ಇಲ್ಲಿಂದ ಬಿಡಿಸ್ರಿ ಅಂತಂದು ಕೇಳಕತ್ತಿದ್ದೀನಿ ರೀ. ಅಷ್ಟೇ ಇಷ್ಟ ರೀ. ಅಷ್ಟರೊಳಗೆ ನೀವು ಬಂದುಬಿಟ್ರಿ. ಏನೂ ಇಲ್ರಿ, ಏನೂ ನಡೆದಿಲ್ರಿ ಮೇಡಮ್ರ. ಸುಳ್ಳು ಹೇಳ್ಬೇಡಾರದ. ನಿನ್ನ ಮನೆ ಮಾಡಿ ಭಾರಿ ಚಂದಾಗ ನೋಡ್ಕೊಂಡು ಹೋಗ್ತೀನಿ ಅಂತ ಏನೇನು ಅನ್ನಕತ್ತಿದ್ದ? ಹಾಂ, ಯಾರಿಗದು ಅನ್ನಕತ್ತಿದ್ದೆ? ನಿನಗೆ ಇಲ್ಲ? ಕರೆ ಹೇಳ. ಇಲ್ರಿ, ಅದು ಏನೂ ಇಲ್ರಿ. ಅವ್ರದ್ದು ಫೋನ್ ಬಂದಿದ್ರಿ. ಫೋನ್ನಾಗ ಏನೋ ಮಾತಾಡಕತ್ತಿದ್ರಿ, ಅದೆಲ್ಲ ನಾನು ಕೇಳಿಲ್ರಿ. ನಾನಷ್ಟೇ ಕೈ ಹಿಡ್ಕೊಂಡು ಇದು ಕೈ ಅಲ್ರಿ ಕಾಲು ಅಂತ ತಿಳ್ಕೊತೀನಿ. ಹೆಂಗಾರ ಮಾಡಿ ನಮ್ಮಮ್ಮಗೆ ಹೇಳಿ ಬಿಡಿಸೋ ಪ್ರಯತ್ನ ಮಾಡ್ರಿ ಅಂತಂದು ಅವ್ರಿಗೆ ಕೇಳ್ಕೊಳತ್ತಿದ್ದೀನಿ ರೀ. ಅವ್ರು ಫೋನ್ನೇ ಮಾತಾಡಕತ್ತಿದ್ರಿ. ಹಂಗತೆ ಯಾರ ಜೊತೆ ಮಾತಾಡಕತ್ತಿದ್ರೋ ನನಗೆ ಗೊತ್ತಿಲ್ರಿ. ಯಪ್ಪ, ಉಳಿಸಿದ್ಲು ರಾಧ. ಅಂತೂ ಇಂತೂ ನನ್ನ ಮ್ಯಾಲಿಗೆ ಹಿಂಗೆ ಪ್ರೀತಿ ಐತೆ ಅಂತ ಅನ್ಸತ್ತೆ. ಅದಕ್ಕೆ ಏನೂ ಕರೆ ಹೇಳಿಲ್ಲ. ಇರಲಿಪ್ಪ, ಬೇಡ. ಈಗಿನ ಹತ್ರ ಬರೋದೇ ಬೇಡ. ಮೊದಲ ಮೇಡಮ್ಮು ಯಪ್ಪ ರಣಚಂಡ್ ಇದ್ದಂಗೆ ಆಯ್ತು. ನಾನು ನೌಕರಿನ ತೆಗೆದು ಹೋಗಿದ್ದಾಳೆ ಈಕಿ. ಬೇಡಪ್ಪ, ಬೇಡ. ಇರು ಸವಾಸನ ಬೇಕಾಗಿಲ್ಲ. ನೋಡು, ಈಕಿ ಹೊರಗೆ ಏನಾರು ಬಂದ್ಲಂದ್ರೆ ಅವಾಗ ಈಕಿನ ಭೇಟಿ ಆದ್ರತ್ತು. ಅಲ್ಲಿವರೆಗೂ ಬೇಡವೇ ಬೇಡ. ನಾ ಹೊಕ್ಕಿನ ಹೊರಗೆ. ಎಲ್ಲಿ ಹೊಂಟ್ರಿ? ನಿಂತ್ಕೋರಿಲಿ. ನೋಡು, ನಿಮ್ಮ ಮೇಲೆ ಭಾಳ ಕಂಪ್ಲೇಂಟ್ ಬಂದವು. ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕೈದಿಗಳದಾರಲ್ಲ ಅಷ್ಟು ಜನನು ನಿನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ. ಮೇಡಮರ ಬಂದ್ರಂದ್ರೆ ಕೈ ಹಿಡ್ಕೊಳ್ಳೋದು, ಮುಟ್ ಮಾತಾಡೋದು, ನಿನಗೇನು ಬೇಕು ಹೇಳ ತಂದು ಕೊಡ್ತೀನಿ ಅನ್ನೋದು,
ಹೆಂಗ ಮಾತಾಡ್ತಾರಿ ಅಂತಂದು ಆದ್ರೂ ನಾ ಹೋಲ್ ಬಿಡ ಅಂತಂದು ಸುಮ್ಮನಾಗಿನಿ. ಈಗ ಕಣ್ಣಾರೆ ನೋಡಿನಿ, ಆದ್ರೂ ಈಕಿ ರಾಧಾ ಹೇಳಕ ರೆಡಿ ಇಲ್ಲ. ಏನ ನೋಡು, ಒಂದು ಲೆಟರ್ ಬರದ್ನಿ ಅಂದ್ರೆ ನೀನು ನಾಳೆಗೆ ನೌಕರಿ ತೆಗೆದು ಒಗಿತೀನಿ. ನೀನು ಮ್ಯಾಲಿಂದ ಆರ್ಡರ್ ಬಂತಂದ್ರ ಏನಿಲ್ಲ ನಿನ್ನ ಇದೆಲ್ಲ ಚಲೋ ಅಲ್ಲ. ನಿಮ್ದು ವಯಸ್ಸಿನ ತಕ್ಕ ನೀವಿರಿ. 4 ಹೆಣ್ಮಕ್ಳದಾವ ಅಂತಂದು ಸುಮ್ಮನದೀನಿ. ಇಲ್ಲಿಗ ನೌಕರಿ ತೆಗೆದು ಎಂದೋ ಬಿಸಾಕ್ಬಿಡ್ತಿದ್ದೆ ನಿನ್ನ. ಹೋಗ್ರಿ. ಆಯ್ತು ರೀ ಮೇಡಮ್ರ. ಇವ್ರು ಬಂದು ನಿನಗೆ ಹೆಂಗಾರ ಮಾತಾಡಕತ್ತ ನನ್ನ ಮುಂದೆ ಕಂಪ್ಲೇಂಟ್ ಮಾಡ್ಬೇಕು. ಏನ ಇವ ಸ್ವಲ್ಪ ಸರಿ ಇಲ್ಲ, ಜೊಲ್ಲಪ್ಪ. ಅದು ಕೊಡ್ತೀನಿ ಇದು ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಏನಾರು ಹೇಳ್ತಿರ್ತಾನ. ನೀನು ಒಬ್ಬಕಿನ ಮುಂದೆಲ್ಲ ಭಾಳ ಮಂದಿ ಮುಂದೆ ಹಿಂಗೆ ಹೇಳ್ಕೊತ ಅಡ್ಡಾಡ್ತಾನವ. ಸ್ವಲ್ಪ ಜಾಗೃತಿಂದಿರೋ, ಹುಷಾರಾಗಿರೋ. ಏನ ನಿಮ್ಮ ಅಮ್ಮ ಬಂದಿದ್ಲ, ಏನೊಬ್ರು ಯಾರೋ ಹೆಣ್ಮಕ್ಳು ಬಂದಿದ್ರ ನಿಮ್ಮ ಅತ್ತೆ ಅಂತ. ಬಿಡು ಅಂದ್ರು ಹಂಗೆಲ್ಲ ಬಿಡಕ್ಕಾಗಂಗಿಲ್ಲ ಅಂತ ಹೇಳಿನಿ. ಇನ್ನೊಂದ್ಸರಿ ಬಂದ್ರೆ ಅಂದ್ರೆ ಒಳಗೆ ಬಿಡ್ತೀನಿ. ಮಾತಾಡಿ ಕಳಿಸ್. ಬೇಲ್ ತರಬೇಕು, ಬೇಲ್ ತಂದ್ರೆ ಬಿಡ್ತೀನಿ. ನೀನು ಒಂದು ಹೆಣ್ಣಾಗಿ ಈ ಥರ ಎಲ್ಲ ಕಿಡ್ನಾಪ್ ಮಾಡಿಸೋದು ಚಲೋ ಅನ್ಸುತ್ತಾನ? ಹಾಂ, ಇದು ಎಲ್ಲ ಚಲೋ ಅನ್ಸಂಗಿಲ್ಲ. ಒಂದು ಸ್ವಲ್ಪ ಇನ್ನು ಮ್ಯಾಗರ ಬುದ್ಧಿ ಕಲ್ತ ಚಂದಾಗ ಜೀವನ ಮಾಡೋದು ಕಲಿ. ಯಾವನ್ ಕಟ್ಕೊಂಡು ಅವನ ಜೊತೆ. ಆಯ್ತು ರೀ ಮೇಡಮ್ರ. ಅಯ್ಯೋ, ಎಲ್ಲರೂ ನನ್ನ ಬುದ್ಧಿ ಹೇಳೋದಾಯ್ತು. ಅಲ್ಲಿ ಏನು ನಡೀತು ಏನಿಲ್ಲ ಏನು ಗೊತ್ತಾಗತ್ತಿಲ್ಲ. ಏನು ಮಾಡೋದು? ಇವನ ಚಂದ ಮಾತಾಡಿದ, ಇವನ ಕಡೆಯಿಂದ ಏನೋ ತಿಳ್ಕೊಬೇಕಂದೆ. ಇವಂಗ ಬೈದು ಕಳಿಸಿರ್ಲಕ್ಕಿ ಮೇಡಮ. ಏನು ಮಾಡೋದು? ಸುಮ್ ಕುಂದಿರ್ತೀನಿ. ಹುಳ ಕಡ್ಸ್ಕೊಂಡು ಮೈ ಅನ್ನೋದು ಗಾದ್ರಿ ಎದ್ಬಿಟ್ಟವು. ಇಂಥ ಶಿಕ್ಷೆ ಯಾರಿಗೆ ಬೇಡಪ್ಪ ದೇವ್ರೇ. ಚೇತನನ್ನ ನಾ ಎಷ್ಟು ಪ್ರೀತಿ ಮಾಡ್ತಿದ್ದೆ ಮೊದಲು. ವಾಪಸ್ ಅವ್ನು ಬಿಟ್ಟು ಬರಬಾರ್ದಾಗಿತ್ತು. ನಾನು ಭಾಳ ತಪ್ಪಾಡ್ಬಿಟ್ಟೆ. ಅವ್ನು ಬಿಟ್ಟು ಬಂದು ಇವನ್ ಲಗ್ನ ಆಗಿ ಇವ ನೋಡಿದ್ರೆ ಅದಕ್ಕೆ ಭಾಳ ಮೋಸ ಮಾಡಿಬಿಟ್ಟ ನನಗೆ. ಏನು ಮಾಡಲಿ? ಈ ಮಗುನೂ ತೆಗೆಸ್ಕೋಬೇಕಂದ್ರೆ ಅವರು ಡಾಕ್ಟರ್ ತೆಗಿಯಂಗಿಲ್ಲ ಅಂದರು. ಗುಳಿಗೆ ತೊಗೋಬೇಕಂದೆ, ಅದನ್ನೂ ಆಗಲಿಲ್ಲ. ಅಷ್ಟರೊಳಗೆ ಜೈಲಿಗೆ ಬಂದು ಸೇರಿಕೊಂಡೆ. ಏನು ಮಾಡ್ಬೇಕಪ್ಪ ಒಂದು ತಿಳಿಯಾಕತ್ತಿಲ್ಲ. ದೇವ್ರೇ, ಒಂದೇನೋ ದಾರಿ ತೋರಿಸಪ್ಪ ತಂದೆ. ಏನು ಮಾಡಲಿ? ಅವ್ರ ಅತ್ತಿ ಬಂದು ಬಿಡಿಸು ಅಂಥೇಳಿ ಯಪ್ಪ ಎಷ್ಟು ಕೇಳ್ಕೊಂಡ್ಲು. ನಮ್ಮವು ಬ್ಯಾಡ ಅಂದ್ರೆ ಬ್ಯಾಡ ಅಂತ ಅಂದ್ಲು. ನಾ ಏನೂ ಹೇಳೋಕ್ಕೂ ಹೋಗಲಿಲ್ಲ. ಏನು ಮಾಡಬೇಕು? ಆಕಿ ಮಾಡಿದ್ದು 1 2 ಥೂ, ಅದು ಹೆಂಗೆ ಸಂತಾರ ಯಾರ. ಆದರೂ ಆಕಿನ ಹೊಟ್ಟೆಗ ನನ್ನ ಮಗ ಬೆಳೆಯಕತ್ತೈತಲ್ಲ, ಅದಕ್ಕಾದರೂ ನಾನು ಆಕಿನ ಬಿಡಿಸಬೇಕಾಗತ್ತೆ. ಆಕಿ ಎಲ್ಲಿ ಯಾಕಿರಲಿ, ಒಟ್ಟು ಚಂದಾಗ ನನ್ನ ಮಗ ಬೆಳೆದು ಹಡ್ದು ನನ್ನ ಕೈಯಾಗ ಕೊಟ್ಟರೆ ಸಾಕಾಕಿ ಅಷ್ಟ. ಜೈಲ್ನಾಗೆಲ್ಲ ಆಗಬಾರ್ದು. ನಾಳೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಏನು ಮಾಡಬೇಕಪ್ಪ ಒಂದು ತಿಳಿಯಾಗತ್ತಿಲ್ಲ. ಹಾಂ, ಏನೋ ದೋಸ್ತ, ಏನು ಒಬ್ಬವನೇ ಕುಂತಿಯಲ್ಲ ಇಲ್ಲಿ ಬಂದು? ಹಾಂ, ಏನು ಮಗ ಬಂದ್ಬಿಟ್ಟು? ಹಾಂ, ಹೆಂಡತಿ ಮುಂದೆ ಚಂದ ಮಾತಾಡ್ಕೊತ ಕುಂದಿರ್ಬೇಕಿಲ್ಲ. ಇಲ್ಲಿಗೆ ಯಾಕೆ ಬಂದು? ಹೊಲಕೊಂಟೇನ? ಚಂದಾಗ ಮಾತಾಡ್ಕೊತ ಕುಂತು ಸಾಕಾಗೈತೆ ಯಪ್ಪ ಮನ್ಯಾಗ. ಅದ್ರ ಸಂಬಂಧ ಸ್ವಲ್ಪ ಹೊಲಕ್ಕರ ಹೋಗ್ಬರೋಣ ಅಂತೇಳಿ ಹೊಂಟಿದ್ದೆ. ನಿಮ್ಮ ಮನೆ ಕಡೆ ಹೋಗಿದ್ದೆ, ಕೇಳಿದೆ. ಇಲ್ಲ ಅವನು ಹೊಲಕ್ಕೆ ಹೋಗ್ಯ ನೋಡಪ್ಪ ಅಂತಂದ್ಲು ಅವ್ವ. ಅದಕ್ಕೆ ಹಿಂಗೆ ಹೊಂಟಿದ್ದೆ, ನೀನೇ ಸಿಕ್ಕಿ ನೋಡು. ಯಾಕೆ ಇಲ್ಲಿ ಬಂದು ಕುಂತಿ? ಏನಾಯ್ತು? ಯಾಕೆ ಸಪ್ಪಗಾಗಿಯಲ್ಲ? ದೋಸ್ತ, ಏನು ಹೇಳ್ಬೇಕು, ಇದು ನಮ್ಮ ಮನೆಗೆ ಅವರ ಅತ್ತಿ ಶಾರಕ್ಕ ಬಂದಿದ್ದರು, ಮತ್ತು ಆಶಕ್ಕ ಜಯಕ್ಕರು ಅವರು ಎಲ್ಲ ಬಂದಿದ್ರಪ್ಪ. ಬಂದು ಹಿಂಗೆ ರಾಧನ ಸ್ವಲ್ಪ ಬಿಡಿಸ್ರಿ, ಏನೋ ತಪ್ಪು ಮಾಡ್ಯಾಳ ಹಂಗೆ ಹಿಂಗೆ ಅಂತಂದು ಹೇಳಿದರು. ನಾ ಏನೂ ಮಾತಾಡಲಿಲ್ಲ. ನಮ್ಮವ್ವನ ಇಲ್ಲ ಅದು ಆಗಂಗಿಲ್ಲ ಅಂಥದ್ದೆಲ್ಲ ಹೇಳಂಗಿತ್ತು. ನಮ್ಮ ಮನೆಗೆ ಬರೋಕ್ಕೆ ಹೋಗ್ಬಿಡ ಅಂತೇಳಿ ಬೈದು ಕಳಿಸ್ಬಿಟ್ಲು. ಏನು ಮಾಡಬೇಕು ಒಂದು ತಿಳಿಯಾಕತ್ತಿಲ್ಲ. ಹಾಂ, ಏನು ಮಾಡಲಿ ನೀನೇ ಹೇಳು ದೋಸ್ತ. ನಾ ಹಿಂಗೆ ಅಂತೀನಂತೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಆದ್ರೆ ಆಕಿಗೆ ಸ್ವಲ್ಪ ದಿನ ಶಿಕ್ಷೆ ಆಗಬೇಕು. ಯಾಕಂದ್ರೆ ಆಕಿ ಮಾಡಿದ್ದು ಪಾಪನ ಆಕಿಗೆ ಕಾಡಬೇಕು. ಯಾಕ್ರೆ ಇಂಥ ಕೆಲಸ ಮಾಡಿದೆ, ಮಾಡಬಾರ್ದಾಗಿತ್ತಲ್ಲ ಅಂತ ಪಶ್ಚಾತ್ತಾಪ ಪಡಬೇಕು. ಹಂಗೆ ಆಗ್ಬೇಕಾಕಿ. ಅದಕ್ಕೆ ಹೇಳಕತ್ತೀನಿ, ನಿನಗೇನು ಬಿಡಿಸ್ಬೇಕನ್ಸಿದ್ರೆ ಬಿಡಿಸು, ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ ಅಂತ. ಆದ್ರೆ ನನಗೆ ಮಾತ್ರ ಒಂದಿಷ್ಟು ದಿನ ಅಲ್ಲಿ ಇರೋದಾಕಿ ಒಳ್ಳೇದಂತ ಅನ್ಸಕತ್ತೈತೆ ನನಗೆ. ಹೌದು ದೋಸ್ತ, ನಾನು ಹಂಗೆ ಅಂದ್ಕೊಂಡಿನಿ. ಆದ್ರೆ ಆಕಿ ಪ್ರೆಗ್ನೆಂಟ್ ಅದಳ ದೋಸ್ತ, ಈಗ 3 ತಿಂಗಳು. ಅದಕ್ಕೆ ಆಕಿಗೆ ಹೇಳಿನಿ, ನೀ ಮಗುನ ತೆಗೆಸ್ಕೊಳ್ಳೋದು ಬೇಡ, ಅದು ಹಡ್ದು ನನ್ನ ಕೈಗೆ ಕೊಡ್ಬೇಕಂತ ಹೇಳೀನಿ ದೋಸ್ತ. ಅದಕ್ಕೆ ಅಲ್ಲಿ ವಾತಾವರಣದಾಗ ಮಗು ಬೆಳೆದು ಬೇಡ ಅಂತ ಅನ್ಸಕತ್ತೈತಿ. ಏನು ಮಾಡ್ಬೇಕು ಒಂದು ಗೊತ್ತಾಗತ್ತಿಲ್ಲ. ಹೌದಾ, ಪ್ರೆಗ್ನೆಂಟ್ ಅದಾಳ ಆಕಿ? ಆ ಮಗು ಇಟ್ಕೋತಾಳಂತ ಅನ್ಕೊಂಡೆ. ನೀ ಇಲ್ಲಿಗೆ ಹೊರಗೆ ಬಂದ್ಲಂದ್ರೆ ಹೆಂಗಾರ ಮಾಡಿ ಮಗು ತೆಗೆಸ್ಕೊಂಡು ಬರ್ತಾಳೆ ಆಕಿ. ಅಷ್ಟು ಸುಲಭ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ, ನನಗೆ ಗೊತ್ತೈತಿ. ಹಾಂ, ಬೇಡ 1-2 ತಿಂಗಳು ಇರಲಿ, 5 ತಿಂಗಳು ಬೀಳೋವರೆಗೆ ಅಲ್ಲೇ ಇರ್ಲಿಕ್ಕೆ. ಆಮೇಲೆ 5 ತಿಂಗಳು ಆದಮೇಲೆ ಬಿಡಿಸ್ಕೊಂಬರಕತ್ತೆ. ಯಾಕಂದ್ರೆ ಈಗ ಹೊರಗೆ ಬಂದ್ಲಂದ್ರೆ ಹೆಂಗಾರ ಮಾಡಿ ಹೋಗಿ ಮಗು ತೆಗೆಸ್ಕೊಂಬಂದ್ರೆ ಏನು ಮಾಡ್ತೀನಿ ನೀನು? ಹೌದಿಲ್ಲ? ಹೌದು, ನೀ ಹೇಳೋದು ಕರೆ ಐತಿ. ಆದರೂ ಬೇಲಿಗೆ ಪ್ರಯತ್ನ ಮಾಡೋಣಂತ. ಯಾಕಂದ್ರೆ ಅದು ಕ್ರಿಮಿನಲ್ ಕೇಸ್ ಅಲ್ಲ, ಜಲ್ದಿ ಆಗೋದಿಲ್ಲ ಬೇಲ್. ಯಾರನ್ನಾರು ಒಂದು ಒಳ್ಳೆ ಲಾಯರ್ನ ನೋಡಿ 2 ತಿಂಗಳು ಮುಗಿಯನ ಹೋಗಿ ಬಿಡಿಸ್ಕೊಂಡು ಬಂದ್ಬಿಡೋಣ.
ಅವ್ರಿಗೆ ಹೇಳೋಣಂತ ನಾವೇ ಬಿಡಿಸೇವ ಅಂತೇಳಿ ಹೇಳೋದು ಬೇಡ. ನಾನು ಹೋಗ್ತೀನಿ, ಏನು ಬರಕ್ಕೆ ಹೋಗ್ಬೇಡ. ಆದ್ರೆ ಲಾಯರ್ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಅದು ಕೊಟ್ರೆ ನಾ ಹೋಗಿ ಭೇಟಿಯಾಗಿ ಬರ್ತೀನಿ. ಎಷ್ಟು ರೊಕ್ಕ ಹೋಗುತ್ತಾ ಏನು ಎಲ್ಲ ಕೇಳ್ತೀನಂತ. ಹೌದಿಲ್ಲ? ಆಯ್ತಾಯ್ತು, ಕೊಡ್ತೀನಂತ. ನೀ ಏನು ರೊಕ್ಕದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾ ಎಲ್ಲ ಕೊಡ್ತೀನಿ. ಈಗಂತೂ ಹೋಗ್ಬೇಡ, ಇನ್ನೊಂದು 2 ತಿಂಗಳು ಬಿಟ್ಟು ಬಿಡಿಸಂತ ಹೇಳೋ ಲಾಯರ್ಗೆ. ಬೇಲ್ ಗೀಲ್ ಎಲ್ಲ ರೆಡಿ ಮಾಡ್ಕೊ. ಆದ್ರೆ ಆಕಿನ ಮಾತ್ರ ಇನ್ನೂ 2 ತಿಂಗಳು 5ರಾಗ ಬೀಳ್ಬೇಕು. 5ರಾಗ ಬಿದ್ದಿಂದ ಆಕಿ ಹೊರಗೆ ಬರಲಿ. ಹೌದಿಲ್ಲ? ನೋಡು, ನಾ ಅಂತೂ ಇಷ್ಟು ಹೇಳ್ತೀನಿ, ಮತ್ತು ನಿನಗೇನು ಅನ್ಸುತ್ತೆ ಅದನ್ನು ಮಾಡು. ನೀ ಹೇಳೋದು ಕರೆ ಐತೆ ದೋಸ್ತ, ನೀನು ನಾನು ನೋಡೋದಕ್ಕೆ ಹೇಳ್ತೀಯಲ್ಲ. ಆದರೂ ನಿನಗೂ ಭಾಳ ಅನ್ಯಾಯ ಆಯಿತು ಆಕಿನಿಂದ, ನನಗೂ ಅನ್ಯಾಯ ಆಯಿತು. ಯಾಕೆ ಹಿಂಗೆ ಈ ಥರ ಅನ್ಯಾಯ ಮಾಡಿದ್ಲು? ಎದಕ್ಕೆ ಈಕಿ ಚಂದಾಗಿ ಇರೋಕೆ ಏನಾಗ ಈಕಿ ಗಂಟು ತೊಗೊತಾಳ? ಏನೋ ಮೊದಲು ಒಂದು ತಪ್ಪಾಗೈತಿ, ಇನ್ನು ಮ್ಯಾಗ್ರೆ ಚಂದಾಗಿ ಇರ್ಬೇಕು ಅನ್ನೋದು ಈಕಿಗೆ ಯಾಕೆ ತಲೆಯಾಗಿ ಬರಾಕತ್ತಿಲ್ಲ? ಅದು ರೊಕ್ಕ 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 ಅಂತ ಸಾಯ್ತಾಳಲ್ಲೋ ಮಾರಾಯ. ಈಕಿ ಮೊದಲಿಂದನೂ ಹಿಂಗೆ ಇದ್ಲನ ದೋಸ್ತ? ಆಕಿಯ ಮೊದಲು ಹೆಂಗಿದ್ಲು ಅಂದ್ರೆ ತಲೆ ತೆಗೆಸ್ಕೊಂಡು ಹೋಗಿದ್ಲು, ತಲೆ ತೆಗೆಸ್ಕೊಂಡು ಬರ್ತಿದ್ಲು, ತಲೆ ತುಂಬ ಎಣ್ಣೆ ಹಚ್ಕೊತಿದ್ಲು, ಇಟ್ಟುದ್ದ ಜಡಿ ಹಾಕೋತಿದ್ಲು, ಚೂಡಿದಾರ ವೇಲು, ಮೈ ತುಂಬ ಬಟ್ಟೆ ಹಾಕೊಂಡು ಹೋಗಿದ್ಲು. ಆಕಿ ಆಫೀಸಿಗೆ ಹೋದ್ಲಂದ್ರೆ ತಲೆ ತೆಗೆಸ್ಕೊಂಡು ಇಲ್ಲೇನು ಹೋದ್ಲಂದ್ರೆ ಅಲ್ಲಿ ಆಫೀಸಿಗೆ ಹೋಗಿ ತಲೆ ಎತ್ತಿದ್ಲಕ್ಕಿ, ಹಂಗಿದ್ಲಕ್ಕಿ. ಅದು ನೋಡೇ ನಾನು ಇಷ್ಟಪಟ್ಟು ಆಕಿನ ಹಿಂದೆ ಬಿದ್ದು ಪ್ರಪೋಸ್ ಮಾಡಿ ಆಕಿ ಬಲ್ ಅಂತಿದ್ಲು. ನಾನು ಕಾಡಿ ಬೇಡಿಕಿ ಪ್ರಪೋಸ್ ಮಾಡಿ ಒಪ್ಸಿ ಲಗ್ನಕ್ಕೆ ರೆಡಿ ಮಾಡಿ ನಮ್ಮ ಮನ್ಯಾಗ ಒಪ್ಕೊಳ್ಳಿಲ್ಲ, ನಮ್ಮ ಅಪ್ಪ ಒಬ್ಬ ಒಪ್ಕೊಂಡು ಮನೆ ಹಿಡಿದು ಕೊಟ್ಟು ಆಯ್ತಪ್ಪ ಲಗ್ನನೂ ಆಯ್ತು, ಚಂದಾಗನೂ ಇದ್ದೇವೆ. ಆಕೆ ಹಿಂದಗಡೆ ರೊಕ್ಕದ ಭೂತ ಹಿಡಿದ್ಬಿಡ್ತು. ಇಟ್ಟಿಟ ಹಂಗೆ ಹಾಕ್ಕೊಳ್ಳೋದು ಅದು ಏನೋ. ನಾನು ಹೋಲ್ ಬಿಡು, ಚಂದಾಗಿ ಇರ್ಬೇಕಂತ ಆಸೆ ಪಡ್ತಾ ಅಂತ ನಾನು ಸುಮ್ಮನೆ ಅಂದೆಪ್ಪ. ಆದರೂ ಆಕಿ ದಿನಕ್ಕೆ ದಿನ ರೊಕ್ಕದ ಇದನ್ನ ಹುಚ್ಚು ಜಾಸ್ತಿನೇ ಹಿಡೀತು. ಹಿಂದಗಡೆ ನಾ ಒಂದು ದುಡ್ಡು ಕೊಡಲಿಲ್ಲ, ರೊಕ್ಕ ಕೊಡಲಿಲ್ಲ ಆಕಿಗೆ. ಅವಾಗ ಅಂದು, ನೀನು ನೋಡಿ ನಾ ಲಗ್ನಾಗಿಲ್ಲ, ನಿನ್ನ ರೊಕ್ಕ ನೀನು ಶ್ರೀಮಂತಿಕೆ ನೋಡಿ ಲಗ್ನಾಗಿನಿ ಅಂತಂದ್ಲ. ಅವಾಗ ಮನಸ್ಸು ಹೊಡೆದು ಹೋತಪ್ಪ. ಬಿಡು, ಅದು ಹಿಂದಿನ ತೊಗೊಂಡು ಏನು ಮಾಡ್ತಿ ನೋಡು. ಇಷ್ಟು ನಾ ಹೇಳ್ದಂಗೆ ಮಾಡು. ಮತ್ತು ಹಂಗೆ ಅಕ್ಕಿ ಅಂದೆ ಅಂತೇಳಿ ಬೇಜಾರು ಮಾಡ್ಕೊಬೇಡ. ಸಾರಿಪ್ಪ, ಏನೋ ಮಾತಾಡೋ ವೇದಲ್ಲಿ ಹಂಗೆ ಅಂದ್ಬಿಟ್ಟೆ. ಸಾರಿ, ತಪ್ಪು ತಿಳ್ಕೊಬೇಡ. ನಾ ಹೇಳ್ದಂಗೆ ಮಾಡು. ನಿನಗೆ ಸಂಜೆಗೆ ಬಾ ಮನೆ ಕಡೆ. ಇದನ್ನು ಅಪ್ಪನ ಕಡೆ ಐತಿ ನಂಬರ್, ಇಸ್ತು ಕೊಡ್ತೀನಂತ. ಆಯ್ತಲ್ಲ ದೋಸ್ತ, ನಾ ಏನೂ ತಪ್ಪು ತಿಳ್ಕೊಂಡಿಲ್ಲ, ಇರೋದನ್ನ ನೀ ಹೇಳಿಯಲ್ಲ. ಹೌದಿಲ್ಲ? ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನಮಗಿರ್ಬೇಕು ರೀ. ನಮಸ್ಕಾರ.